ನಮಸ್ಕಾರ ಗುರುಗಳೇ, ನನ್ನೆಲ್ಲ ಪ್ರೀತಿಯ ಗುರುಗಳಿಗೂ ನಿಮ್ಮ ಶಿಷ್ಯ ಸ್ಕೂಟ್ರಿಸ್ಟ್ ಮಾಡ್ತಾ ಇರೋ ನಮಸ್ಕಾರಗಳು. ಗುರುಗಳೇ, ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ಕಾರ್ಕಳದ ಹತ್ತೂರು ಚರ್ಚಿನ ಬಗ್ಗೆ. ಅಲ್ಲೇ ನಿಯರೆಸ್ಟ್ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇನ್ನೆರಡು ಅದ್ಭುತ ಸ್ಥಳ ಇದೆ. ಹಾಗಾದರೆ ಆ ಸ್ಥಳ ಯಾವುದು ಅನ್ನೋದನ್ನು ತೋರಿಸೋದಕ್ಕೆ ಇವತ್ತು ಹೋಗ್ತಾ ಇದ್ದೀನಿ. ಮತ್ತೆ ತಡ, ಬನ್ನಿ ಶುರು ಮಾಡೋಣ. ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ನೋಡ್ಬೋದು, ಹತ್ತೂರು ಚರ್ಚು ಅಲ್ಲಿದೆ. ಅಲ್ಲಿಂದ ಸ್ವಲ್ಪ ಮುಂದ್ಗಡೆ ಅಷ್ಟೇ, ಇಲ್ಲಿ ಕಾಣ್ತಾ ಇದೆಯಾ ನಿಮಗೆ? ಇಲ್ಲಿ ಬೋರ್ಡ್ ಇದೆ ಗೊತ್ತಾ, ಶ್ರೀ ಕ್ಷೇತ್ರ ಪರ್ಪಲಗಿರಿ ಹತ್ತೂರು ಅಂತ. ಇಲ್ಲೊಂದು ರೋಡ್ ಹೋಗುತ್ತೆ. ಅಂದರೆ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ, ಕಲ್ಕುಡ ಪರಿವಾರ ದೈವಗಳ ದೇವಸ್ಥಾನ. ಅದು ಅಲ್ಲದೆ ಮತ್ತೆ ಅದ್ರ ಪಕ್ಕದಲ್ಲೇ ಸ್ವಲ್ಪ ದೂರ ಕಾಡ್ದಾರಿಲಿ ನಡ್ಕೊಂಡು ಹೋದರೆ ಒಂದು ಗುಹೆ ಕೂಡ ಇದೆ. ಆಲ್ರೆಡಿ ಹತ್ತೂರಿಂದ ವೀಡಿಯೋ ಮಾಡಿದ್ದೀನಲ್ವ, ಇವಾಗ ಇಲ್ಲಿ ಹೋಗಿ ಈ ಪ್ಲೇಸ್ ಹೇಗಿದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ, ಹಾಗಾದರೆ ಅಲ್ಲಿ ಹೋಗಿಬಿಟ್ಟು ಆ ಪ್ಲೇಸ್ ಹೇಗಿದೆ ಎನ್ನುವುದನ್ನು ನಿಮ್ಮ ಕಣ್ಣು ಮುಂದೆ ತರುವಂಥ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡದೆ ನನ್ನ ಜೊತೆನೇ ಹೆಜ್ಜೆ ಹಾಕಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗಾದರೆ ಬನ್ನಿ ಹೋಗೋಣ. ನೋಡಿ, ನಾನು ಆ ಕಡೆಯಿಂದ ಆಫ್ ರೋಡ್ ಮಾಡ್ಕೊಂಡು ಬಂದಿರೋದು. ಇಲ್ಲಿ ಬಂದರೆ ಇಲ್ಲಿ ಕಾಣ್ತಾ ಇರಲಿಲ್ಲ, ಎದುರುಗಡೆ ಇತ್ತೀಚೆಗೆ ಕಟ್ಟಿದಂಥ ದೇವಸ್ಥಾನ ಇದು. ನಮ್ಮ ಸ್ಕೂಟ್ರನ್ನ ಇಲ್ಲಿಟ್ಟು ದೇವಸ್ಥಾನದ ಕಡೆ ಹೋಗುವಂಥ ಕೆಲಸವನ್ನು ಮಾಡ್ತಾಯಿದ್ದೀನಿ. ಮೊದಲು ಅಲ್ಲೊಂದು ಬಾಲ ಮಂದಿರ ಇತ್ತು, ಅಲ್ಲಿ ದೇವರನ್ನು ಇಟ್ಟಿದ್ರು. ಬಟ್ ಇವಾಗ ನೋಡಿ, ಜನರ ಸಹಕಾರದಿಂದ ಇಷ್ಟು ದೊಡ್ಡ ದೇವಸ್ಥಾನ ಆಗಿದೆ. ಬಾಲಾಲಯ ಅಲ್ಲ, ಅಲ್ಲಿತ್ತಲ್ಲ ಅದು? ಹೌದು, ಇದು ಪರ್ಮನೆಂಟ್. ಇದೀಗ ನಾನಿದ್ರೆ ಅದು ದೇವರಿದ್ದಲ್ಲಿ ಅವರೊಂದು ಪಾರ್ಟಿ ಮೇಲೆ ಹೌದಾ? ಇದೆ ಅಂತ ಗೊತ್ತಾ. ಇದೀಗ ಅಲ್ಲಿ ಬಾಲಾಲಯ ಇದ್ದದನ್ನು ಇಲ್ಲಿ ಪ್ರತಿಷ್ಠೆ ಮಾಡಿದ್ರು. ಹೌದು, ಇಲ್ಲಿ ಪ್ರತಿಷ್ಠೆ ಮಾಡಿದ ಇದರಲ್ಲಿ ಕಲ್ಕುಡ, ಕಂಡುಟ್ಟಿ ಮತ್ತು ತೂಕತ್ತರಿ 3 ದೈವಗಳು ಇದರಲ್ಲಿದೆ. ಅದರ ನಂತರ ಅಲ್ಲಿ ಮುಂದೆ ಪ್ರಥಮವಾಗಿ ಇರುವಂಥದ್ದು ಪಂಜರ್ಲಿ, ಮಧ್ಯದಲ್ಲಿ ಇರುವಂಥದ್ದು ರಕ್ತೇಶ್ವರಿ, ಬದಿಯಲ್ಲಿ 5 ಹೇಳದ್ದು ನಾಗದು. ಇನ್ನು ಗೌರಿಶಂಕರ ದೇವಸ್ಥಾನ ಆಗ್ಲಿಕ್ಕೆ ಉಂಟು. ಅಲ್ಲಿ ಪಕ್ಕದಲ್ಲಿ ಏನು ಆಗಬೇಕು. ಅದಂದ್ರೆ ಇದೀಗ ಇದರದ್ದು ಕೆಲಸ ಪೂರ್ಣ ಆದ ಕೂಡಲೇ ಮತ್ತೆ ಅದರ ಕೆಲಸ ಸ್ಟಾರ್ಟ್ ಆಗ್ತದೆ. ಹೌದು, ಈಗ ರಸ್ತೆಯು ಕೂಡ ಒಂದು ಸರ್ಕಾರದ ಮಟ್ಟದಿಂದ ಕೇಂದ್ರ ಸರ್ಕಾರದ ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ. ಈಗ ನೀವಾದರೆ ಹೇಳುವಾಗ ರಸ್ತೆ ಒಂದು ವ್ಯವಸ್ಥೆ ಸ್ಟಾರ್ಟಿಂಗ್ ಹೇಳಿದೆ ಅಲ್ಲಿ ಬರ್ತೇನೆ ನಾನು. ರಸ್ತೆ ಅಂದ್ರೆ ಸ್ವಲ್ಪ ಮೊದಲು ಸಿಕ್ಕಾಪಟ್ಟೆ ಇತ್ತು, ಈಗ ಸ್ವಲ್ಪ ಲೆವೆಲ್ ಮಾಡಿದ್ರು. ಅವಾಗ ಎಲ್ಲ ಮಾಡಿಸಿ ಈ ಅಂತ ಕರೆಕ್ಟ್. ಅದು ನಾನು ತಾರ್ ರೋಡ್ ಆ ಥರ ಯಾವ್ದಾದ್ರು ಆದರೆ ಇದು ಉಂಟಲ್ಲ, ಈ ಬಾಲಾಲಯದ್ದು ಜಾಗ ಅದು ಎತ್ತರ ಇದ್ದದ್ದು ಈಗ ಗುಡ್ಡ ಅದು ಕೆಳಗೆ ಇಳಿತದೆ ಅಂದ್ರೆ ಎಲ್ಲ ತೆಗಿತೇವೆ. ಅದು ಅದು ತೆಗೆದು ರಸ್ತೆ ಈಗ ಹೇಗೆ ಅಂತ ಹೇಳಿದ್ರೆ ಈ ಕ್ರಾಸ್ ಉಂಟಲ್ಲ, ಅದ್ರ ಆಚೆಯಿಂದ ರಸ್ತೆ ಹೀಗೆ ಬರ್ತದೆ, ಆಚೆಯಿಂದ ಬಂದು ಎದುರುಗಡೆ ಬರ್ತದೆ. ಇದು ಜಾಗ ಸಹ ಪಕ್ಕದ್ದು ಇದಕ್ಕೆ ಸಂಬಂಧಪಟ್ಟದ್ದೇ. ಹೌದು, ಹಾಗೆ ಅಲ್ಲಿಂದ ರೋಡ್ ಹೀಗೆ ಬರ್ತದೆ. ಅದಂದ್ರೆ ನಾವು ರೋಡ್ ಸೈಡಿಗೆ ಕೊಡ್ತೇವೆ, ಅಲ್ಲಿ ಮುಂಭಾಗದಿಂದ ರೋಡ್ ಹೀಗೆ ಪಾಸ್ ಆಗ್ತದೆ. ದೇವಸ್ಥಾನಕ್ಕೂ ಮತ್ತೆ ಇದಕ್ಕೂ ಮಧ್ಯಭಾಗದಲ್ಲಿ ರೋಡ್ ಪಾಸ್ ಆಗ್ತದೆ. ಇಲ್ಲಿಂದ ಮತ್ತೆ ಅಲ್ಲಿ ಧೂಪದ ಹೈವೇ ಬರ್ತದಲ್ಲ, ಹೈವೇಗೆ ಕನೆಕ್ಟ್ ಅಲ್ಲಿ ಅಂದ್ರೆ ಪ್ರೈವೇಟ್ ಜಾಗ ಒಂದು ಬರ್ತದೆ, ನಿಟ್ಟೆ ಎಜುಕೇಶನ್ ಉಂಟಲ್ಲ, ಅವ್ರದ್ದು ಬರ್ತದೆ, ನಿಟ್ಟೆ ವಿನಾಯಕಡೆ ಎಲ್ಲ ಅವರು ಅದರಲ್ಲಿ ರೋಡ್ ಕೊಡ್ಲಿಕ್ಕೆ ಒಪ್ಪಿದ್ದಾರೆ. ಹಾಗೆ ಅದರಲ್ಲಿ ರೋಡ್ ಹೋಗ್ತದೆ. ಇದರಲ್ಲಿ ಒಟ್ಟಿಗೆ 4 ಎಕರೆ 57 ಸೆಂಟ್ ಜಾಗ ಉಂಟಿದೆ. ಇಲ್ಲಲ್ಲ, ಕರೆಕ್ಟ್. ಇದು ಕಲ್ಕುಡ ದೇವಸ್ಥಾನ ಟ್ರಸ್ಟ್ ಹೆಸರಲ್ಲಿ ಜಾಗ ಖರೀದಿ ಮಾಡಿದ್ದು. ನೋಡಿ, ಇಲ್ಲಿಂದ ವ್ಯೂ ಹೇಗೆ ಕಾಣುತ್ತಂದರೆ ಒಳಗಡೆ ನೋಡಿ, ಮೇಲ್ಗಡೆ ಎಲ್ಲ ನೋಡ್ಬೋದು. ಇದೆಲ್ಲ ಮರದಿಂದನೇ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಡಿಸೈನ್ ಎಲ್ಲ.
ಕಲ್ಲಿಂದು ಕೂಡ ಅಷ್ಟೇ ಡಿಸೈನ್ ನೋಡ್ಬೋದು. ಇಲ್ಲಿ ಬಂದರೆ ನವಿಲಿದೆ, ಕೆಳಗಡೆ ಆನೆ, ಸುತ್ತಲೂ ಚೆನ್ನಾಗಿದೆ. ಇಲ್ಲಿ ನೋಡಿ ಸೂರ್ಯ ಚಂದ್ರವನ್ನು ನೋಡ್ಬೋದು. ಇಲ್ಲಿಂದ ನಿಂತು ಆ ಕಡೆ ನೋಡಿದ್ರೆ ಅದೆಲ್ಲ ಮೂಡುಬಿದ್ರೆ ಸೈಡು. ಸುತ್ತಲೂ ಬೆಟ್ಟ ಗುಡ್ಡ ಎಲ್ಲ ಇದೆ, ಚೆನ್ನಾಗಿದೆ ಮಾತ್ರ. ಇಲ್ಲಿಂದ ನೋಡಿ ಇದು ಬ್ಯಾಕ್ ಸೈಡ್ ವ್ಯೂ. ಇಲ್ಲಿಂದ ಮೇಲ್ಗಡೆ ಹೋಗ್ತಾ ಇದೆ. ಈ ಕಡೆ ಬಂದರೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಪಂಜುರ್ಲಿ ದೇವರು. ಇಲ್ಲಿಂದ ಈ ಕಡೆ ಇದು ರಕ್ತೇಶ್ವರಿ ಪ್ರಸಾದ ಸಿಕ್ಕಿದೆ. ಇಲ್ಲಿ ಈ ಕಡೆ ಬಂದರೆ 5 ಅಡಿಯ ನಾಗದೇವರನ್ನ ನೋಡ್ಬೋದು. ಇಲ್ಲಿಂದ ಆ ಕಡೆ ಕಾಣ್ತಾ ಇದೆಯಲ್ಲ, ಅದಿರೋದು ಮೇನ್ ದೇವಸ್ಥಾನ. ಅದಂದರೆ ಹೂ ನಾವು ಎಂತ ಗೊತ್ತಿಲ್ಲ, ಇಲ್ಲಿ ಬಂದವರಿಗೆ ಎಲ್ಲ ಕೊಡುದು ಮತ್ತೆ ಹಂಚೋದು. ಹಾಗೆ ಇಲ್ಲಿ ಅಂದರೆ ಮತ್ತೆ ಬಿಸಿಲಿಗೆ ಅಂದರೆ ಒಣಗಿ ಹೋಗ್ತದಲ್ಲ. ಹೌದು, ಅದು ಕರೆಕ್ಟ್. ಪ್ರಸಾದ ರೂಪದಲ್ಲಿ ಈಗ ನೋಡಿ ಅವರೊಂದು ನಾಗನಿಗೆ ಒಂದು ಅಟ್ಟೆ ಇಟ್ಟಿದ್ರು, ಅದು ನಾನು ವಾಪಸ್ ಅವರಿಗೆ ಇಟ್ಟಂತ ಪ್ರಾರ್ಥನೆ ಮಾಡಿ ಮತ್ತೆ ಅವರಿಗೆ ವಾಪಸ್ ಕೊಟ್ಟೆ ಬಂದವರಿಗೆ. ಅವರು ಕೊಟ್ಟ ಹೂ ಅವರಿಗೆ ಪ್ರಸಾದ ಅಂತೇಳಿ ವಾಪಸ್ ಕೊಂಡದ್ದು ಒಳ್ಳೆದಲ್ಲ. ಕರೆಕ್ಟ್. ಅದಕ್ಕೆ ಇಲ್ಲಿ ಕೆಳಗಡೆ ಒಂದು ಗುಹೆ ಇದೆಯಲ್ಲ, ಅದು ಗುಹೆ ಇದೆ ಇಲ್ಲಿ ಮುಂದೆ. ಅದು ಗುಹೆ ಅದೇಂದ್ರೆ ಪುರಾತನ ಕಾಲದಿಂದ ಎಲ್ಲ ಗುಹೆ ಇದ್ದಾರೆ. ಅದು ನಾಥ ಪಂಥದ ಸ್ವಾಮೀಜಿಯವರೆಲ್ಲ ಹಿಂದಿನ ಕಾಲದಲ್ಲಿ ತಪಸ್ ಕೂತ್ಕೊಂಡಿದ್ರು ಅಂತೇಳಿ ಹೇಳ್ತಾರೆ. ಹೌದೌದು. ಅದರಲ್ಲಿ ಅಂದ್ರೆ ಇಲ್ಲಿ ಈ ನಾಗರಾವು ಅದು ಇದೆಲ್ಲ ಭಾರಿ ಸಂಚಾರ ಉಂಟು ಅಲ್ಲ. ಆದ್ರೆ ಇಲ್ಲಿ ಏನು ರಾತ್ರಿ ಎಲ್ಲ ಹಾವೆಲ್ಲ ನಾವು ನೋಡಿದ್ದೇವೆ, ತೊಂದರೆ ಇಲ್ಲ. ಕರೆಕ್ಟ್. ಇಲ್ಲಿಂದ ಹೋಗೋದಾದ್ರೆ ಅಲ್ಲಿಗೆ ಹೇಗೆ ಈಗ? ಅದರಿಂದ ಇಲ್ಲಿಂದ ಹೋಗ್ಲಿಕ್ಕೆ ನಿಮಗೆ ಇಲ್ಲಿಂದ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಇಲ್ಲಿ ಕೆಳಗಡೆ ಒಂದು ರೋಡ್ ಉಂಟು, ಅಲ್ಲಿ ರೋಡಿಂದ ಅಲ್ಲಿ ಹೋಗ್ಲಿಕ್ಕೆ ಆಗ್ತದೆ. ರೋಡಿಂದ ಇಲ್ಲಿಂದ ಅಂದ್ರೆ ಕಾಡದಾರಿ ಅದು. ಹೌದು. ನೋಡಿದ್ರಲ್ಲ ಗುರುಗಳ, ಇದಿಷ್ಟು ಈ ದೇವಸ್ಥಾನದ ಬಗ್ಗೆ, ಅಂದರೆ ಕಲ್ಕುಡ ಮತ್ತು ಪರಿವಾರ ದೈವಗಳ ದೇವಸ್ಥಾನ ಪರ್ಪಲಗಿರಿಯ ಬಗ್ಗೆ. ಇಲ್ಲಿಂದ ಆ ಕಡೆ ನಿಮ್ಗೆ ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲೇ ಅನ್ಕೋತೀನಿ ಮೋಸ್ಟ್ಲಿ, ನನಗೂ ಸರಿಯಾಗಿ ಗೊತ್ತಿಲ್ಲ. ಅಲ್ಲೊಂದು ಗುಹೆ ಇದೆ, ಅದು ಚೆನ್ನಾಗಿದೆ. ಈ ಪ್ಲೇಸಿಗೆ ಬಂದರೆ ನೀವು ಈ ದೇವಸ್ಥಾನ, ಹತ್ತೂರು ಚರ್ಚು ಮತ್ತು ಆ ಗುಹೆನ ಒಟ್ಟಿಗೆ ನೋಡ್ಬೋದಾದಂಥ ಏಕೈಕ ಸ್ಥಳ ಅಂದರೆ ಅದು ಕಾರ್ಕಳ. ಕಾರ್ಕಳದಲ್ಲಿ ಆಲ್ಮೋಸ್ಟ್ ತುಂಬ ಪ್ಲೇಸ್ಗಳಿದೆ, ನೀವು ಎಲ್ಲದಕ್ಕೂ ವಿಸಿಟ್ ಮಾಡ್ಬೋದು. ಒನ್ ಡೇ ಇಲ್ಲೇ ಇದ್ಬಿಟ್ಟು ಹೋಗೋದಾದರೆ ತುಂಬ ಪ್ಲೇಸ್ ಇದೆ, ಅನೇಕ ಪ್ಲೇಸ್. ಅಂದರೆ ಇವಾಗ ಕಾರ್ಕಳ ಗೊಮ್ಮಟೇಶ್ವರ ಇದೆ, ಮತ್ತು ನಕ್ಷತ್ರ ಬಸದಿ, ಚತುರ್ಮುಖ ಬಸದಿ, ಮತ್ತು ಇಲ್ಲಿ ಬಂದರೆ ಪರ್ಪಲಗಿರಿ ಮತ್ತು ನಕ್ರೆ ಬೆಟ್ಟ ಇದೆ. ಈ ಥರ ತುಂಬ ಪ್ಲೇಸ್ ಇದೆ. ಇಲ್ಲಿ ಬಂದಿದ್ರೆ ಅದಕ್ಕೂ ಒಂದ್ಸಲ ವಿಸಿಟ್ ಮಾಡಿ ನೋಡಿ. ಇಲ್ಲಿಗೆ ಬಂದು ನೋಡಿ, ಹತ್ತೂರು ಚರ್ಚಿಗೆ ಏನಾದರೂ ಬಂದಿದ್ರೆ ನೀವು ದಯವಿಟ್ಟು ಇಲ್ಲಿಗೆ ಒಂದ್ಸಲ ಬಂದು ನೋಡಿ, ಇದು ಚೆನ್ನಾಗಿದೆ. ಆ ಕಡೆ ನೋಡಿದ್ರೆ ವ್ಯೂ ಎಲ್ಲ ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿಂದ ಮತ್ತೆ ಅಲ್ಲೊಂದು ಗುಹೆ ಇದೆ, ಅದಕ್ಕೂ ಹೋಗೋಣ ಬನ್ನಿ. ಹಾಗಾದ್ರೆ ಇಲ್ಲಿಂದ ಮುಂದೆ ವಿಡಿಯೋ ಸ್ವಲ್ಪ ಲೆಂತಿ ಆದದ್ರಿಂದ ಪಾರ್ಟ್ 2 ವಿಡಿಯೋ ಮಾಡ್ತಾ ಇದ್ದೀನಿ. ಈ ಗುಹೆಯ ಬಗ್ಗೆ ಪಾರ್ಟ್ 2 ವಿಡಿಯೋದಲ್ಲಿ ಪ್ರತಿ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ದಯವಿಟ್ಟು ಅದಕ್ಕೆ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗಾದರೆ ಸಿಗೋಣ ಪಾರ್ಟ್ 2 ವಿಡಿಯೋದಲ್ಲಿ.